ದೇವನಾಮಕ್ಕೆ ಸ್ತೋತ್ರ ಆಗಲಿ. ನನ್ನ ಹೆಸರು ಅರ್ಪಿತಾ. ನಾನು 1ನೇ ತರಗತಿ ಮಕ್ಕಳಿಂದ ಹಿಡಿದು 3ನೇ ತರಗತಿಯ ಮಕ್ಕಳವರೆಗೂ ಕಳೆದ 2 ದಿನಗಳಿಂದ ನಾನು ಆ ಮಕ್ಕಳಿಗೆ ದೇವರ ರಾಜ್ಯದ ಕುರಿತು, ಕ್ರಿಸ್ತನಲ್ಲಿ ಮಕ್ಕಳು ಏನಾಗಿದ್ದಾರೆ, ಅವರು ಹೇಗೆ ಕ್ರಿಸ್ತನಿಂದ ದೂರ ಆಗಿ ಆ 2 ದಿನಗಳಲ್ಲಿ ಕ್ರಿಸ್ತನು ಹೇಗೆ ಅವರನ್ನು ಅವರ ಮಕ್ಕಳಾಗಿ ಮಾರ್ಪಡಿಸಿದ್ದಾರೆ ಎಂಬುದನ್ನು ಆ ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಒಂದು 20ಕ್ಕಿಂತ ಹೆಚ್ಚು ಮಕ್ಕಳು ಈ ಒಂದು 2 ದಿನಗಳಲ್ಲಿ ನಮ್ಮ ತರಗತಿಗೆ ಬರ್ತಿದ್ದಾರೆ. ಹಾಗೂ ಆ ಮಕ್ಕಳಿಗೆ ಈ ದಿನದ ಒಂದು ಟಾಪಿಕ್ ಆಗಿ ಕಳೆದು ಹೋದ ಕುರಿಯ ಕುರಿತು ನಾವು ಆ ಮಕ್ಕಳಿಗೆ ಹೇಳ್ಕೊಡುವಾಗ ಅನೇಕ ಮಕ್ಕಳು ಈ ವಿಚಾರದಲ್ಲಿ, ಹೌದು, ಕಳೆದು ಹೋದ ಕುರಿ ನಾನು, ನನ್ನನ್ನು ಯೇಸು ಸ್ವಾಮಿ ಹುಡುಕಿ ಬಂದರು, ನಾನು ಯೇಸು ಸ್ವಾಮಿ ಮಕ್ಕಳಾಗಿ ಬದುಕಬೇಕು, ನಾನು ಯೇಸು ಸ್ವಾಮಿ ಮಕ್ಕಳಾಗಿ ನಾನು ಪಾಪ ಮಾಡಬಾರ್ದು, ತಂದೆ ತಾಯಿಗಳಿಗೆ ಅವಿಧನಾಗಬಾರ್ದು, ಸುಳ್ಳು ಹೇಳಬಾರ್ದು, ಕದಿಬಾರ್ದು ಅಂತ ಆ ಮಕ್ಕಳಿಗೆ ಮನದಟ್ಟಾಗಿದೆ. ಎಷ್ಟೋ ಮಕ್ಕಳು ರಾತ್ರಿ ಕನಸಲ್ಲಿ ಬಂದು ಯೇಸು ಸ್ವಾಮಿ ನನಗೆ ಮುದ್ದು ಕೊಟ್ಟರು, ನನ್ನ ತಪ್ಪಿಕೊಂಡ್ರು ಅನ್ನೋ ಜೀವಂತ ಸಾಕ್ಷಿಯನ್ನು ನಾವು ಇದನ್ನು ನಮ್ಮ ಮಕ್ಕಳು ಬಾಯಲ್ಲಿ ಕೇಳಿದ್ದೀವಿ. ಮತ್ತು ಆ ಮಕ್ಕಳು ತುಂಬ ಖುಷಿಯಾಗಿ ವಾಕ್ಯನ ಕಲಿತಿದ್ದಾರೆ. 2 ವಚನಗಳನ್ನ ಕೊಟ್ಟರು ಕೂಡ ಆ ಮಕ್ಕಳು ತಪ್ಪಿಸಿಕೊಳ್ಳದೆ ಎಲ್ಲ ಮಕ್ಕಳು ಕೂಡ ನಾನು ಹೇಳ್ತೀನಿ ಅಕ್ಕ, ನಾನು ಕಲಿತೀನಿ ಅಂತ ಆ ಉತ್ಸಾಹನ ತೋರಿಸ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ದೇವರ ರಾಜ್ಯಕ್ಕೆ ಬೇಕಾದಂಥ ವಾಕ್ಯದ ಬೀಜ ಆ ಮಕ್ಕಳ ಹೃದಯದಲ್ಲಿ ಬಿತ್ತುತ್ತಾ ಇರೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ಅದು ಹೆಮ್ಮರವಾಗಿ ಬೆಳೆದು ಅನೇಕ ಮಕ್ಕಳು ಇದರಲ್ಲಿ ಫಲವನ್ನು ಕೊಟ್ಟು ಅನೇಕರು ಇದರಲ್ಲಿ ಆ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಆ ಮಕ್ಕಳು ಮುಂದಿನ ದಿನದಲ್ಲಿ ಪವಿತ್ರಾತ್ಮನವರನ್ನು ನಡೆಸ್ತಾರೆ ಎಂಬ ಆ ನಂಬಿಕೆ ನಮಗೆ ಕಾಣ್ತಾ ಇದೆ. ಯಾಕಂದರೆ ಆ ಮಕ್ಕಳು ಅಷ್ಟು ಉತ್ಸಾಹ ತೋರಿಸಿದ್ದಾರೆ. ತರಗತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರು ತರಲೆ ಮಾಡದೆ ಅಥವಾ ಆ ಮಕ್ಕಳು ಕಚ್ಚಾಡ್ಕೊಳ್ದೆ ಆ ಒಂದು ವಾಕ್ಯ ಹೇಳ್ಕೊಡುವಾಗ ಅವರು ತುಂಬ ಶ್ರದ್ಧೆಯಿಂದ ಕಲಿತಿದ್ದಾರೆ. ಮತ್ತು ಅವರು ತುಂಬ ಶಿಸ್ತುಬದ್ಧವಾಗಿ ಆ ವಾಕ್ಯಗಳನ್ನು ಬಾಯ್ಪಾಠ ಮಾಡಿಕೊಂಡು, ಮಳೆಯಲ್ಲಿ ನಾವು ಕಲ್ತಿದ್ದೀವಿ ಅಕ್ಕ, ನಾವು ಇದನ್ನು ವಾಕ್ಯವನ್ನು ಹೇಳ್ತೀವಿ, ನಾವು ಚೆನ್ನಾಗಿ ಕಲ್ತಿದ್ದೀವಿ ಅನ್ನೋ ಆ ಕಾನ್ಫಿಡೆನ್ಸ್ನ ನಾವು ನೋಡ್ತಾ ಇದ್ದೀವಿ. ಇದು ದೇವನಾಮಕ್ಕೆ ಸ್ತೋತ್ರ ಆಗಲಿ. ಈ ರೀತಿ ಮಕ್ಕಳನ್ನ ದೇವರು ಕಳಿಸ್ಕೊಡ್ತಿರೋದ್ರಿಂದ ಅವ್ರ ಹೃದಯದಲ್ಲಿ ಪವಿತ್ರಾತ್ಮನ ಕಾರ್ಯ ಮಾಡ್ತಿರೋದ್ರಿಂದ ನಾವು ತಂದೆಯಾದ ದೇವರಿಗೂ, ಯೇಸು ಸ್ವಾಮಿಗೂ, ಪವಿತ್ರಾತ್ಮರಿಗೂ ನಾವು ದೇವ್ರಿಗೆ ನಾವಿನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.